ರಾಜ್ಯದಲ್ಲಿ ಯಾವ ತರ ಅಭಿವೃದ್ಧಿಗೆ ಬ್ರೇಕ್ ಹಾಕ್ಯಾರ, ಯಾವ ತರ ಜನರಿಗೆ ಮೋಸ ಮಾಡ್ಯಾರ, ಯಾವ ತರ ಜನರಿಗೆ ಧೋಕಾ ಮಾಡ್ಯಾರ, ತಾವೆಲ್ಲ ಸಾಕ್ಷಿ ಇದ್ದೀರಿ. 3 ವರ್ಷದಿಂದ ಒಂದ್ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಬೇರೆ, ನನ್ನ ಎಂಪ್ಲಾಯೀಸ್ಗೆ ಸ್ಯಾಲರಿ ಆಗ್ತಾ ಇಲ್ಲ. ಇಂಥ ಕಠಿಣ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಅವರು ಸಿಎಂ ಚೇಂಜ್ ಮಾಡ್ಯಾರ. ಅವರು ಡಿ.ಕೆ ಅವರು 3 ವರ್ಷದಿಂದ ನಾವೇ ಸಿಎಂ ಆಗ್ತೀನಿ ಅವರು ಸಿಎಂ ಆಗ್ತಾ ಇದ್ದಾರೆ. ಆಗ್ಲಿ, ನಮ್ದೇನು ಅವರು ವಿರೋಧ ಇಲ್ಲ. ಬಟ್ ಯಾವ ತರ ನಮ್ಮ ಸಿದ್ದರಾಮಯ್ಯ ಅವರು 78 ವರ್ಷ ಮನುಷ್ಯ, ಅವರು 2 ಟೈಮ್ ಸಿಎಂ, ಅವ್ರಿಗೆ ಅನ್ಯಾಯ ಆಗಬಾರ್ದು. ಎಲ್ಲ ತರ ನೋಡ್ರಿ, ಸಿಎಂ ಆದ್ಮೇಲೆ ಏನೇನು ವಿರೋಧ ಬರುತ್ತೆ ಅಂತ ನೋಡ್ರಿ. ಈ ತರ ಸಿದ್ದರಾಮಯ್ಯಗೆ ಕೆಳಗೆ ಇರಬಾರ್ದಿತ್ತು. ಯಾಕಂದ್ರೆ ಅವರು ಗಟ್ಟಿ ನಾಯಕರು, ಆಮೇಲೆ ಅಹಿಂದ ನಾಯಕರು, ಎಷ್ಟೇ ಜನ ಪ್ರಮುಖ ನಾಯಕರು. ಅವ್ರಿಗೆ ಕಣ್ಣಲ್ಲಿ ನೀರು ಬಂತು. ಎಷ್ಟು ಅನ್ಯಾಯ ಆಗಿದೆ ಸಿದ್ದರಾಮಯ್ಯಗ್ರೆ, ನನ್ನ ಕಣ್ಣಿಗೆ ನೀರು ಬಂತು. ಈ ಪರಿಸ್ಥಿತಿ ಯಾಕೆ ಬಂದ್ರು ಗೊತ್ತಿಲ್ಲ. ಅದಕ್ಕಾಗಿ ಈ ಸರ್ಕಾರ ಫೇಲ್ಯೂರ್ ಸರ್ಕಾರ ಇದೆ. ಡಿ.ಕೆ ಆಗ್ಲಿ ಬೇರೆ ಆಗ್ಲಿ, ಅವ್ರಿಗೆ ದುಡೇ ಇಲ್ಲ, ಕೆಲಸ ಮಾಡಿದಾಗ ದುಡೇ ಇಲ್ಲ. ಏನ್ ಮಾಡ್ತಾರ? ಎಲ್ಲ ನೋಡ್ರಿ, ನಾವು ನಮ್ಮ ಬೀದರ್ ಎಲ್ಲ ರೋಡ್ ಕಟ್ ಆಗಿದೆ, ನ್ಯಾಯ ಪೈಸಾ ಕೊಡ್ತಾ ಇಲ್ಲ. ನಾವು ನೋಡ್ಬೇಕು ಸಿರಿಪ್ ಕಲ್ಯಾಣ ಕರ್ನಾಟಕ ಅಷ್ಟೇ, ಬಾಕಿ ಬಿಡಿದ್ರೆ ಒಂದ್ ಕೆಲಸ ಪೈಸಾ ಬರ್ತಾ ಇಲ್ಲ. ಕೋಟಿ ಹೇಳ್ತಾರೆ ನಾಮಕೆ ವಾಸ್ತೆ. ಬೇರೆ ಆಂದೋಲನ ಕೊಡ್ತಾರೆ, ಬೇರೆ ಆಂದೋಲನ ಕೊಟ್ಟಿಲ್ಲ. ಒಂದು ಹೇಳ್ತಾ ಇದ್ದೀನಿ ನೋಡ್ರಿ, ಅವರು ಅಧಿಕಾರ ಸ್ವೀಕಾರಲಿ, ಆಮೇಲೆ ಮುಖ್ಯಮಂತ್ರಿ ಆಗ್ಲಿ, ಇವತ್ತು ಹೇಳಕ್ಕಾಗಲ್ಲ. ಬಟ್ ಎಲ್ಲಾ ಕಡೆ ನಾವು ಇಲ್ಲ. ಕರ್ನಾಟಕ ರಾಜ್ಯದ 7 ಕೋಟಿ ಜನತೆ ಹೇಳ್ತಾ ಇದಾರೆ, ಈ ಸರ್ಕಾರ ನಡೆಯಲ್ಲ, ಪೂರ್ತ ಅವಧಿ ಆಗಲ್ಲ. ನಮ್ದು 2028 ಮುಂಚೆ ನಾನು ಚುನಾವ್ ಹೋಗ್ಬೇಕು ಆಗತ್ತೆ. ಸರ್, ಈಗ 2020 ಸಿದ್ದರಾಮಯ್ಯ ಅವರು ಕೆಳಗಿಳಿಸಿದ್ದು 2028 ಚುನಾವಣೆ ಬಿಜೆಪಿ ಪ್ಲಸ್ ಆಗತ್ತೆ ಅಂತೀರಾ ಸರ್? ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಇಲ್ಲ, 3 ವರ್ಷದಿಂದ ಅವ್ರು ಸಾಧನೆ ಮಾಡ್ಯಾರ, ಜನರಿಗೆ ಧೋಕಾ ಹೇಳಿ ಗ್ಯಾರಂಟಿ ಬಂದಾರ, ಎಲ್ಲ ನೋಡ್ತಾ ಇದಾರೆ. ಒಂದೇ ಕಾರಣ ಇಲ್ಲ, ಸಿದ್ದರಾಮಯ್ಯ ಒಂದೇ ಇಲ್ಲ, ಸಿದ್ದರಾಮಯ್ಯ ಒಂದೇ ಲಾಭ ಬೇರೆ, ನಾನು ಇದು ಹೋಗಲ್ಲ. ಬಟ್ ಅಭಿವೃದ್ಧಿ ಶೂನ್ಯ ಇದೆ, ಅಭಿವೃದ್ಧಿ 0 ಇದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದವ್ರು ನಾರಾಜವ ಕಾಂಗ್ರೆಸ್ ಮೇಲೆ. ಅದಕ್ಕಾಗಿ ಈ ಟೈಮ್ ನಾನು ಜನತಾ ಆಶೀರ್ವಾದದಿಂದ 100% 2/3 ಮೆಜಾರಿಟಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಬರುತ್ತೆ, ಪಕ್ಕಾ ಬಿಜೆಪಿ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಂತರ್ಗತ ಮಾಮಲ ಅವ, ನಾನು ವಿರೋಧಿಯನ್ನು ಏನು ಹೇಳಿ. ಬಟ್ ಈ ಸರ್ಕಾರ ಪೂರ್ತಿ ವರ್ಷ ಮಾಡಲ್ಲ ಅಷ್ಟೇ ಹೇಳ್ತೀವಿ. ಸರ್, ಲಾಸ್ಟ್ ಒನ್ ಕ್ವಶನ್ ಸರ್. ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಕ್ಕಿಂತ ಮೊದಲು ಸ್ವಲ್ಪ ಫೈಲ್ ಒಳಗೆ ಸೈನ್ ಮಾಡಿದ್ದಾರೆ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಕಮ್ಯುನಿಟಿ ನಂಬರ್ 1 ಜಾತಿ ಅಂತ ಹೇಳಿ ಇದು ಮಾಡಿದ್ದಾರೆ. ನೀವೇ ಯಾವ ತರ ನೋಡ್ತೀರಾ ಜಾತಿ ಗಣತಿಗೆ? ನಾನು ಹೇಳ್ತಾ ಇದ್ದೀನಿ, 3 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾವ ಬಿ ಕೆಲಸ ಸರಿ ಮಾಡಿಲ್ಲ. ಆಮೇಲೆ ಮುಸ್ಲಿಂ ಸಮಾಜಕ್ಕೆ ಖುಷ್ ಮಾಡ್ಲಾಕ ಹಿಂದೂಗೆ ಅನ್ಯಾಯ ಮಾಡಿದಾರೆ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಗೋ ಹತ್ಯಾ ವಿರೋಧಿ ಸರ್ಕಾರ, ಗೋ ಮಾತಾ ವಿರೋಧಿ ಸರ್ಕಾರ. ಅರ್ಧ ತಗೊಡಿಲ್ಲ, ಹಿಂದೂ ಯಾಕೆ ತಗೊಡಿಲ್ಲ? ಎಲ್ಲ ತಗೊಡ್ಬೇಕು. ತಾರತಮ್ಯ ಮಾಡ್ತೀರಿ, ಒಂದರೆ ನ್ಯಾಯ, ಒಂದರಿಗೆ ಹೋಳಿಗೆ, ಒಂದರೆ ರೋಟಿ ಕೊಡ್ತೀರಿ. ಅದಕ್ಕಾಗಿ ಜನ ನೋಡ್ತಾ ಇದಾರೆ, ಗಮನಿಸ್ತಾ ಇದಾರೆ. 100% ಸರ್ಕಾರ, ಈ ಸರ್ಕಾರ ನಡೆಯಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ 100% ಬಿಜೆಪಿ 152 ಆಗುತ್ತೆ. ಸುಳ್ಳು ಅವರೇ ಸುಳ್ಳು ಸಲಗಾರ ಮನುಷ್ಯ, ಅವ್ರ ಪಾರ್ಟಿ ಹಾಳು ಮಾಡಿದ್ರ. ಹಿಂಗ ನೋಡಿ, ದರಿದ್ರ ಮನುಷ್ಯ ಹಿಂಗ ಮಾತು ಕೇಳ್ಬೇಡ್ರಿ. ಯಾರು ನಾನು ಬಿಜೆಪಿ, ನಮ್ ಯಾಕೆ ಖುಷಿ ಆಗ್ಬೇಕು? ನನ್ನ ವಿರೋಧಿ ಪಕ್ಷ, ವೈಯಕ್ತಿಕವಾಗಿ ಆಗಬಾರ್ದು. ಇಲ್ಲಿ ನೋಡ್ರಿ, ನಮ್ಮ ರಾಜ್ಯಾಧ್ಯಕ್ಷ ಆದ್ಮೇಲೆ ನೌಕಿಗರಿಗೆ ಚೇತನ ಸಿಕ್ಕಿದೆ, ಶಕ್ತಿ ತುಂಬಿದೆ. ರಾಜ್ಯಾಧ್ಯಕ್ಷ ಪ್ರತಿ ಜಿಲ್ಲೆ ಬರ್ತಾರ, ಹೋರಾಟಕ್ಕೆ ಬರ್ತಾರ, ಬೂತ್ ಲೆವೆಲ್ ಬರ್ತಾರ ನಮ್ಮ ರಾಜ್ಯಾಧ್ಯಕ್ಷರು. ಈ ತನಕ ಅದನ್ನ ನೋಡಿಲ್ಲ. ನಾನು 4 ಟೈಮ್ MLA ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷ ಬಹಳ ಡ್ಯಾಶಿಂಗ್ ಅವ, ತರುಣ್ ಅವ, ತೊಡದಾರ ಅವ, ಕೆಲಸ ಮಾಡ್ತಾ ಇದಾರ. ಅವರೇ ಮುಂದೆ ಕಂಟಿನ್ಯೂ ಆಗ್ತಾರ. ಅವರೇ ನೇತೃತ್ವದಲ್ಲಿ ಚುನಾವ್ ಆಗತ್ತೆ. ನಾನು ಹೈಕಮಾಂಡ್ ಇಲ್ಲ ಡಿಕ್ಲೇರ್ ಮಾಡಕ್, ನಮ್ ಬೆಂಕಿ ಹಚ್ಬೇಡ್ರಿ. ನಾನು ಹೈಕಮಾಂಡ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರು, ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಅವರೇ ಅಧ್ಯಕ್ಷ ಕಂಟಿನ್ಯೂ ಆಗ್ತಾರೆ. ನಾನು ಹೇಳ್ತಾ ಇದ್ದೀನಿ, ಈ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಒಂದೇ ಮೀಡಿಯಾನಲ್ಲಿ ಹೋಗ್ಬೇಕು, ಸಂಪತ್ತಿ ಸಿಗ್ಬೇಕು, ಹೀರೋ ಆಗ್ಬೇಕು, ಬೇರೆ ಏನಿಲ್ಲ. ಅವ್ರು ಒಂದೇ ಕಾರಣ ಮೀಡಿಯಾ ಹೆಡ್ಲೈನ್ ಬರಬೇಕು,
ಯತ್ನಾಳ್ ಅವರು ವಿಜೇಂದ್ರಗೆ ಬೈದರು ಅಷ್ಟೇ, ಬೇರೆ ಏನಿಲ್ಲ. ಹೊಟ್ಟೆಪಾಡು ಎಲ್ಲ ಜೀರೋ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.